ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು.
ಇಂಥ ಘಟನೆ ಇಂಥ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂಥ ಘಟನೆ ಇಂಥ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂಥ ಘಟನೆ ಇಂಥ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂಥ ಘಟನೆ ಇಂಥ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂಥ ಘಟನೆ ಇಂಥ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂಥ ಘಟನೆ ಇಂಥ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ